ವಿಜಯನಗರ ಸಾಮ್ರಾಜ್ಯದ ಅರಸರು ನಿರ್ಮಾಣ ಮಾಡಿರುವಂಥ ಐತಿಹಾಸಿಕ ಕಾಲುವೆಗಳು ಇವತ್ತು ದುರಸ್ತಿ ಹಂತಕ್ಕೆ ತಲುಪಿರುವಂಥದ್ದು. ನಾವು ಹೊಸಪೇಟೆ ಹೊರವಲಯದ ಮಲಪನಗುಡಿ ಗ್ರಾಮದಲ್ಲಿ ನಾವಿರುವಂಥದ್ದು. ಈ ದೃಶ್ಯ ನಾವು ತೋರಿಸ್ತಾ ಇದ್ದೀವಿ. ಈ ಒಂದು ಕಾಲುವೆ ವಿಜಯನಗರ ಸಾಮ್ರಾಜ್ಯದ ಅರಸರು ನಿರ್ಮಾಣ ಮಾಡಿರುವಂಥ ಬಸವಣ್ಣ ಕಾಲುವೆ. ಅದರಲ್ಲಿ ರಾಯ, ಬಸವ, ತುರ್ತ, ಬೆಲ್ಲ, ಕಾಳ ಸೇರಿದಂತೆ ಒಟ್ಟು 5 ಕಾಲುವೆಗಳು ಇವೆ. ಇವತ್ತು ಅವೆಲ್ಲವೂ ಕೂಡ ಮುಚ್ಚಿ ಹೋಗುವ ಹಂತಕ್ಕೆ ಬಂದಿರುವಂಥದ್ದು. ಕಾರಣ ಏನಂತ ಹೇಳಿದ್ರೆ ಈ ಒಂದು ರೈತರ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇವತ್ತು ಪೂರ್ತಿ ಈ ಒಂದು ಕಾಲುವೆಗಳಲ್ಲಿ ನೀರು ಇರ್ತೈತೆ. ಆದರೆ 1 ತಿಂಗಳುಗಳ ಕಾಲ ಈ ಒಂದು ನಿರ್ವಹಣೆಗಾಗಿನೇ ಮತ್ತು ನಿರ್ವಹಣೆಗಾಗಿ 1 ತಿಂಗಳ ಕಾಲ ಮತ್ತು ನೀರನ್ನು ಬಿಡದೇ ಇರೋದ್ರಿಂದ ಯಾಕಂತಂದರೆ ಅವರ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಏನಂತ ಹೇಳಿದ್ರೆ ಈ ಒಂದು ಕಾಲುವೆಯಲ್ಲಿ ತ್ಯಾಜ್ಯ, ಮೃತಪಟ್ಟಿರ್ತಕ್ಕಂಥ ದನಗಳು, ಹಸುಗೂಸುಗಳು ಕೂಡ ಈ ಒಂದು ಕಾಲುವೆಯಲ್ಲಿ ಬರ್ತದವೆ. ಇದರಿಂದಾಗಿ ನಮಗೆ ಭಾಳ ತೊಂದರೆ ಆಗ್ತಾ ಇದೆ. ಇದರಿಂದಾಗಿ ನಾವು ಒಂದಪ್ಪ ಅಂದರೆ ನಮಗೆ ಸಮಸ್ಯೆ ಆಗ್ತಾ ಇದೆ. ಇದು ಕೂಡಲೇ ಸರಿಪಡಿಸ್ಬೇಕಂತಂದೇಳಿ ರೈತರು ಕೂಡ ಒತ್ತಾಯ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ರೈತರನ್ನ ಮಾತಾಡಿಸೋ ಒಂದು ಪ್ರಯತ್ನ ಮಾಡೋಣ. ಸರ್, ಏನೆಲ್ಲ ಸಮಸ್ಯೆ ಆಗ್ತದೆ, ಏನು ಸರ್ ನಿಮ್ಮ ಡಿಮ್ಯಾಂಡ್? ಸರ್, ಬಸವನ ಕಾಲುವೆ 2,500 3 ಸಾವಿರ ಎಕರೆ ಇದೆ. ಅದರಿಂದ ಕಲುಷಿತ ನೀರು ಹೆಂಗೆ ಬರ್ತದೆ ಅಂದರೆ ಆಸ್ಪತ್ರೆಯಿಂದ ಸಿರಿಂಜನ್, ಆಮೇಲೆ ಕೋಳಿ ಇದು ಮಾಡ್ತಾರಲ್ಲ ತೇಜ, ಅದನ್ನೆಲ್ಲ ಲೋಡ್ಗಟ್ಟಲೆ ಎತ್ತಾರೆ ಸರ್. ಕೆನೆಲ್ಗೆ ಬಂದು ರಾತ್ರಿ ಎಲ್ಲ ಇದೆಲ್ಲ ಬಂದ್ ಆಗ್ಬೇಕು. ನಮಗೆ ಶುದ್ಧ ನೀರು ಕೊಡ್ಬೇಕು ಸರ್ ನಮ್ಮದು. ಇಲ್ಲಾಂದರೆ ನಾವು ಹಂಪಿ ಉತ್ಸವ ನಿಜವಲ್ಲ, ನಾವು ಹೇಳ್ತಕ್ಕಂಥದ್ದು ನೀವು ತಾಚಾರ ತಗೋಬೇಡ್ರಿ. ನಿಜವಾಗ್ಲೂ ಬಂದ್ ಮಾಡೋದು ನಿಜ, ಉಗ್ರ ಹೋರಾಟ ಮಾಡೋದು ನಿಜ, ರಸ್ತೆ ತಡೆ ಮಾಡೋದು ನಿಜ. ಹಂಪಿ ಉತ್ಸವದ್ದು ನೀವು ಹಂಪಿ ಉತ್ಸವ ಕೊಡ್ತಕ್ಕಂಥ ಒಂದು ಇಂಟ್ರೆಸ್ಟ್ ಒಂದು 10% ರೈತರ ಮೇಲೆ ಕೊಟ್ಟರೆ ನಮ್ಮ ಸಮಸ್ಯೆ ಬಗೆಹರಿತದೆ ಅಂತ ನಾನು ಈ ಮಾಧ್ಯಮದ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಿಜವಾಗ್ಲೂ ಕೂಡ ಈ ಒಂದು ಕಾಲುವೆಗಳನ್ನು ಸರಿಪಡಿಸ್ತಾ ಇದ್ರೆ ನಾವು ಮುಂದಿನ ತಿಂಗಳಲ್ಲಿ ನಡೆಯುವಂಥ ಹಂಪಿ ಉತ್ಸವವನ್ನು ಸಂಪೂರ್ಣವಾಗಿ ಬಂದ್ ಮಾಡಿ ಅಲ್ಲೇ ಕೂಡ ನಾವು ಗೆರವು ಹಾಕುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಭೀಮರಾಜ್, BTV ನ್ಯೂಸ್, ವಿಜಯನಗರ.